ಈಗ ಅಶೋಕ್ರೆ ನೆಕ್ಸ್ಟ್. ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಬಿ ಆರ್ ಪಾಟೀಲ್ ನೆಕ್ಸ್ಟ್. ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳು. ಫಾಸ್ಟ್ 2 ನಿಮಿಷ ಆದ್ರೂ ಕೊಡಿ. ಆಯ್ತು, 2 ನಿಮಿಷ ಕೊಡುವ. ನಾವು ಮಾತಾಡೋದೆಲ್ಲ ಇಲ್ಲೇ ಕರೆಕ್ಟ್ 2 ನಿಮಿಷ ಕೊಡ್ತೇನೆ, ಟೆನ್ಷನ್ ಮಾಡ್ಬೇಕು. ಸ್ಟಾರ್ಟ್ ಮಾಡಿ. ಈಗ ಹಿರಿಯರೆಲ್ಲ ಮಾತಾಡುವಾಗ ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾಡಬೇಕು. ಒಂದು 2 ನಿಮಿಷ ಕೊಡಿ. ಹಿರಿಯರು 4-5 ಸಲ ಗೆದ್ದು ಶ್ರಮ ಪಟ್ಟು ಹಿರಿಯರಾಗಿದ್ದಾರೆ. ನೀವು ಕೂಡ ಹಿರಿಯರಾದಾಗ ನಿಮ್ಗೆ ಜಾಸ್ತಿ ಟೈಮ್ ಸಿಗ್ತದೆ. ಅದು ನಮಗೆ ಸ್ವಲ್ಪ ಕೊಡಬೇಕು. ಅದೇ ಕೊಡುವ, ನೀವು ಹಿರಿಯರಾಗಬೇಕಲ್ಲ. ಅವಕಾಶಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ. ಹಿಂದೆ ಚುನಾವಣಾ ಸಮಯದಲ್ಲಿ ನಾವು ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಹೋಗುವಾಗ ಈ 5 ಗ್ಯಾರಂಟಿಗಳೇನಿದೆ ಅದರ ಬಗ್ಗೆ ನಮಗೆ ಹೇಳುವಾಗ ನಮಗೇನೆ ಹೆದರಿಕೆ ಆಗ್ತಾ ಇತ್ತು, ವೆದರ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಆರ್ ನಾಟ್ ಅಂತ. ಈಗ ಬಜೆಟಲ್ಲಿ 5 ಗ್ಯಾರಂಟಿಗಳನ್ನು ಕೊಡುವಂಥ ಕೆಲಸ ಆಗಿದೆ. ಇದು ಒಳ್ಳೆಯ ವಿಚಾರ. ಇದನ್ನು ಇಡೀ ರಾಜ್ಯ ಇದನ್ನು ಸ್ವಾಗತ ಮಾಡಿದೆ. ವಿರೋಧ ಪಕ್ಷದವರು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸುವುದು ಸಹಜ. ಆದರೆ ಬಹುಶಃ ಈ 5 ಗ್ಯಾರಂಟಿಯಿಂದ ಇನ್ನು 25 ವರ್ಷಕ್ಕೆ ಕಾಂಗ್ರೆಸ್ಸು ರಾಜ್ಯದಲ್ಲಿ ಭದ್ರವಾಗಿ ಕೂಡ್ತದೆ. ವಿರೋಧ ಪಕ್ಷದವರಿಗೆ ಬಹುಶಃ ಅದೇ ಸ್ಥಾನದಲ್ಲಿ ಕೂರುವಂಥ ಪರಿಸ್ಥಿತಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಬಜೆಟಿನಲ್ಲಿ ನಾವು ಮಾತಾಡಲಿಕ್ಕೆ ಮಾತಾಡಿ, ಯಾಕೆ ನನ್ನನ್ನು ನೋಡಿ ನೀವು. ಬಜೆಟಿನಲ್ಲಿ ಒಂದಷ್ಟು ವಿಚಾರಗಳು ಇನ್ನಷ್ಟು ನಮ್ಮ ಭಾಗಕ್ಕೆ ಕೊಡುವಂಥ ಅವಶ್ಯಕತೆ ಇದೆ ಸಭಾಧ್ಯಕ್ಷರೇ. ಅದರಲ್ಲಿ ಪುತ್ತೂರಿನಲ್ಲಿ ಪ್ರತಿ ಡಿಸ್ಟಿಕ್ಕಿಗೆ ಒಂದು ಮೆಡಿಕಲ್ ಕಾಲೇಜ್ ಅನ್ನೋ ವಿಚಾರ, ಅದನ್ನು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಇಲ್ಲ. ಪುತ್ತೂರಿನಲ್ಲಿ ವ್ಯವಸ್ಥಿತವಾದ ಆಸ್ಪತ್ರೆಗಳು ಇಲ್ಲ. ಆದ್ದರಿಂದ ಈ ಡಿಸ್ಟಿಕ್ಕಿಗೆ ಒಂದು ಮೆಡಿಕಲ್ ಕಾಲೇಜ್ ಏನು ಬರಲಿಕ್ಕಿದೆ ಅದನ್ನು ನಮಗೆ ನೆಕ್ಸ್ಟ್ ಬಜೆಟಿನಲ್ಲಾದರೂ ಅದನ್ನು ಪುತ್ತೂರಿನಲ್ಲಿ ನಮಗೆ ಕೊಡಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೆ. ಆ ನಂತರ ಮಂಗಳೂರಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತಿ ವರ್ಷ ಈ ಒಂದು 10-15 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲ ಬಜೆಟ್ಗಳಲ್ಲೂ ಯಾವುದು ನಾವು ಮಾತಾಡೋದು ಕಡಿಮೆ ಸಭಾಧ್ಯಕ್ಷ. ನಾವು ಸುಮ್ಮನೆ ಕೂತ್ಕೊಳ್ಳೋದು. ಈಗ ನೀವು ನನ್ನನ್ನು ಕೂತ್ಕೊಳ್ಳಿಕ್ಕೆ ಹೇಳಿದ್ರಿ, ನಾವು ಕೂತ್ಕೊಳ್ಳೋದು ಕಡಿಮೆ. ಎಲ್ಲರೂ ಹೇಳಿದವನು ಕೇಳುವುದು ಜಾಸ್ತಿ. ನಮಗೆ ಒಂದು ಮಂಗಲ ಕಾರಿಡಾರ್, ಎಷ್ಟು ಕಾರ್ಬಾರ್ ಮಾಡ್ತೀರಿ, ಮಾತಾಡದಷ್ಟು ಮಾಡಬಹುದು ಅಲ್ಲ, ಆಗಲ್ಲ ಸಭಾಧ್ಯಕ್ಷರೇ. ನಾವು ಒಂದೇ ಕಡೆಯಿಂದ ಬಂದಿರೋರು, ನಾವು ಇಬ್ಬರೇ ಇರೋದಲ್ಲ ಸಭಾಧ್ಯಕ್ಷರೇ. ನೀವು ಒಂದು ಸಭಾಧ್ಯಕ್ಷರಾಗಿ ಕೂತಿದ್ರಿ, ನನ್ನನ್ನು ಒಬ್ಬರನ್ನ ಇಲ್ಲಿ ಕೂಡಿಸ್ತಿದ್ರಿ, ಬಾಕಿ ಎಲ್ಲ ಆ ಕಡೆ ಕೂಡಿಸಿದ್ರಿ. ಹಾಗೆ ಈಗ 5 ವರ್ಷ ಹೇಳಿದೆ ಅಲ್ಲ ಸಭಾಧ್ಯಕ್ಷರೇ, ಈಗ 10-15 ವರ್ಷದಿಂದ ಮಂಗಲ ಕಾರ್ನಿಸ್ ಅಂತ ನಮ್ಮ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಇದ್ದಾರೆ. ಮಂಗಲ ಕಾರ್ನಿಸ್ ಅಂತ ಒಂದು ರಸ್ತೆ ಏನಿದೆ, ಈ ಕಾರಿಡಾರ್ ರಸ್ತೆಯನ್ನು ಮಾಡಿದ್ರೆ ಅದಕ್ಕೆ 1,000 ಕೋಟಿ ಬೇಕಾಗಿರುವುದು ಸಭಾಧ್ಯಕ್ಷರೇ. ಪ್ರತಿ ಬಜೆಟ್ನಲ್ಲಿ ಒಂದು 200 ಕೋಟಿ ಕೊಟ್ಟರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬೆಂಚ್ ಮಾರ್ಕ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೊಂದು ಅವಶ್ಯಕತೆ ಇದೆ ಸಭಾಧ್ಯಕ್ಷರೇ. ಆನಂತರ ಅಡಿಕೆಗೆ ಒಂದು 2-3 ವಿಚಾರ ಇಡುವುದು. ಅಡಿಕೆಗೆ ಹಳದಿ ರೋಗ, ಚುಕ್ಕಿ ರೋಗ ಬರ್ತಾ ಇದೆ ಸಭಾಧ್ಯಕ್ಷರೇ. ಅಲ್ಲಿ CPCR ಅನ್ನು ಸೆಂಟ್ರಲ್ ಗೌರ್ಮೆಂಟ್ ದೊಡ್ಡ ಒಂದು ಪ್ರಯೋಗಾಲಯ, ಒಂದು ದೊಡ್ಡ ಹಳದಿ ಚುಕ್ಕೆ ಇಲ್ಲ, ಎಲೆ ಚುಕ್ಕಿ ರೋಗ. ಎಲೆ ಚುಕ್ಕಿ ರೋಗ ನಮ್ಮ ಕನ್ನಡ ಹಾಗೆ ಅಲ್ಲ, ಆ ಕಡೆಯಿಂದ ಎಲೆ ಚುಕ್ಕೆ ಅಂತ, ನಮ್ಮಲ್ಲಿ ಹಳದಿ ಚುಕ್ಕೆ ಅಂತ ಹೇಳ್ತಾರೆ. ಇಷ್ಟವರೆಗೆ ಇವರು ಅಡಿಕೆ ಬಗ್ಗೆ ವಿರೋಧ ಮಾತಾಡಿದವರು ಈಗ ಅದಕ್ಕೆ ಧ್ವನಿ ಸೇರಿಸ್ತಾ ಇದ್ದಾರೆ. ಪರವಾಗಿಲ್ಲ ಸಭಾಧ್ಯಕ್ಷರೇ. ಅದು ರಬ್ಬರಿಗೆ ಕೂಡ ಬಂದಿದೆ ಸಭಾಧ್ಯಕ್ಷರೇ. ಯಾರು ವಿರೋಧ ಮಾತಾಡಿದ್ದು ಅಡಿಕೆ ಬಗ್ಗೆ ಕಳೆದ ವರ್ಷ ಅವರ ಅಧಿಕಾರ ರಾಜ್ಯದಲ್ಲಿ ಈ ರಾಜ್ಯದ ಜನ ಇವರು ಅದಕ್ಕೆ ವಿರೋಧ ಹೇಳಿದ್ದಾರೆ. ನಾನು ಹೇಳುದಂತಲ್ಲ, ನಾನು ಅವಾಗ ವಿರೋಧ ಮಾಡಿದ್ದೆ. ನೀವು ಕಂಟಿನ್ಯೂ. ಲಾಸ್ಟ್ ಪಾಯಿಂಟ್, ಹಳದಿ ರೋಗ, ಹಳದಿ ಚುಕ್ಕಿ ರೋಗ ಈಗ ಅಡಿಕೆಗೂ ಬರ್ತಾ ಇದೆ, ರಬ್ಬರ್ಗೂ ಕೂಡ ಬರ್ತಾ ಇದೆ. ಅಲ್ಲಿ CPCR ಅಂತ ದೊಡ್ಡ ಒಂದು ಸಂಸ್ಥೆನೇ ಇದೆ. ಅವರು ಏನು ಕೆಲಸ ಮಾಡ್ತಿಲ್ಲ ಕೇಂದ್ರ ಸರ್ಕಾರದ. ಅವರನ್ನು ತಗೊಂಡು ಅದನ್ನು ಅದಕ್ಕೆ ಬೇಕಾಗುವಂತಹ ವಿಚಾರಗಳನ್ನು ಅವರು ಅದಕ್ಕೆ ಗಮನಕ್ಕೆ ತಗೊಳ್ಬೇಕು ಅಂತ ಎರಡೇ ವಿಚಾರಗಳು, ಎರಡೇ ಪಾಯಿಂಟ್. SP ಆಫೀಸು ಈಗ ಕಮಿಷನರೇಟ್ ಮತ್ತೆ SP ಆಫೀಸು 2 ಮಂಗಳೂರಲ್ಲಿ ಇದೆ ಸಭಾಧ್ಯಕ್ಷರೇ. ಇದು ಪುತ್ತೂರಿಗೆ ಶಿಫ್ಟ್ ಆಗಬೇಕಂತ ಹೇಳಿಬಿಟ್ಟು ಮೊದಲೇ ಆರ್ಡರ್ ಆಗಿದೆ. ಇದನ್ನು ಕೂಡ ನೆಕ್ಸ್ಟ್ ಬಜೆಟ್ನಲ್ಲಿ ಪ್ರಾಮುಖ್ಯತೆ ಕೊಟ್ಟದನ್ನು ಮಾಡುವಂತ ಒಂದು ವಿಚಾರ. ಇನ್ನು 2 ವಿಚಾರ ಇದೆ, 1 ನಿಮಿಷದಲ್ಲಿ ಮುಗಿಸ್ತೀನಿ ಸಭಾಧ್ಯಕ್ಷರೇ. ತುಂಬಾ ಜನ ಮಲಗಿದಲ್ಲಿ, ಕೆಲವರು ಮರದಿಂದ ಬಿದ್ದು, ಅಡಿಕೆ ಮರದಿಂದ ಬಿದ್ದು, ಕೆಲವು ಮರದಿಂದ ಬೆಳೆದು ಕೃಷಿಕರು ಮಲಗಿದಲ್ಲಿದ್ದಾರೆ. ಬ್ಯಾಕ್ ಬೋನು, ಸ್ಪೈನಲ್ ಕಾರ್ಡ್ ಇದಾಗಿ ಡ್ಯಾಮೇಜ್ ಆಗಿ ಮಲಗಿದಲ್ಲಿದ್ದಾರೆ ಸಭಾಧ್ಯಕ್ಷರೇ. ಅವರಿಗೆ ನೋಡ್ಕೊಳ್ಳಿಕ್ಕೆ ಇನ್ನೊಬ್ಬರು ಅಟೆಂಡೆನ್ಸ್ ಬೇಕು. ಸುಮಾರು ಅವರ ಜೀವನ ಪೂರ್ತಿ ಅವರು ಮಲಗಿದಲ್ಲಿ ಇರುವಂಥವ್ರು. ಅವರನ್ನು ಕನಿಷ್ಠ ಒಂದು ಇಡೀ ರಾಜ್ಯದಲ್ಲಿ ಒಂದು 25,000 ಜನ ಸಿಗ್ಬೋದು ನಾವು ಹುಡುಕಿದ್ರೆ. ಅವರಿಗೆ ಕನಿಷ್ಠ ಒಂದು ತಿಂಗಳಿಗೆ 5,000 ಮಾನವೀಯತೆ ನೆಲೆಯಿಂದ ಅವರಿಗೆ ಒಂದು 5,000 ರೂಪಾಯಿ ಕೊಡುವಂಥ ಕೆಲಸ ಆಗಬೇಕು. ಅವರು ಸಾವು ನೋವಿನ ಮಧ್ಯೆ ದಿವಸ ಕಳೀತಾ ಇದ್ದಾರೆ. ಅವರಿಗೆ ಮರಣವನ್ನು ಕೊಡಲಿಕ್ಕೆ ನಮ್ಮ ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಅದರಿಂದ ಅವರಿಗೆ ತಿಂಗಳಿಗೆ ಒಂದು 5,000 ರೂಪಾಯಿ ಕೊಡುವಂಥದ್ದನ್ನು ಖಂಡಿತ ಅವರನ್ನು ಗಮನಿಸಬೇಕಂತ ಸಭಾಧ್ಯಕ್ಷರು. ಒಂದೇ ವಿಚಾರ, ಒಂದು ಪಾಯಿಂಟ್ ಮಾಡಿ ನಿಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಆನಂತರ ಪ್ರಣಾಳಿಕೆಯಲ್ಲಿ ಬಂಟ್ ಕಮ್ಯುನಿಟಿಗೆ, ಅಂದರೆ ಇಷ್ಟು ವರ್ಷದ ನೀವು ಸರ್ಕಾರವನ್ನು ನೋಡಿದರೆ
ದಕ್ಷಿಣ ಕನ್ನಡದ ಬಂಟ್ ಕಮ್ಯುನಿಟಿಗೆ ಯಾವತ್ತು ಯಾವ ಸರ್ಕಾರನೂ ಇವತ್ತು ಯಾವುದೇ ಪ್ರಣಾಳಿಕೆಯಲ್ಲಿ ಯಾವುದನ್ನು ಹೇಳಿಲ್ಲ. ಕಾಂಗ್ರೆಸ್ ಸರ್ಕಾರ ಈ ವರ್ಷದ ಪ್ರಣಾಳಿಕೆಯಲ್ಲಿ ಬಂಟ್ ಕಮ್ಯುನಿಟಿಗೆ 250 ಕೋಟಿ ಕೊಡ್ತೀವಿ ಅಂತ ವಿಚಾರವನ್ನು ಹೇಳಿದ್ದಾರೆ. ಖಂಡಿತ ಮುಂದಿನ ಬಜೆಟ್ಗಳಲ್ಲಿ ಅದನ್ನು ಕೂಡ ಇದನ್ನು ಒದಗಿಸುವಂತಹ ಕೆಲಸ ಆಗಬೇಕು ಅಂತ ಸಭಾಧ್ಯಕ್ಷರ ಮೂಲಕ ಮನವಿ ಮಾಡಿಕೊಳ್ತೇವೆ ಸಭಾಧ್ಯಕ್ಷ.